Hello, my dear friends and my dear students. Welcome to our YouTube channel Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು KPCL AEJ 2023 ಎಕ್ಸಾಮ್ ಆಗೋದಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಫೆಬ್ರವರಿಯಲ್ಲಿ ಎಕ್ಸಾಮ್ ಆಗೋದಿದೆ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು KPCL AEJ ಸಿಲೆಬಸ್ ಏನು, ರೈಟ್? ತುಂಬ ಸ್ಟೂಡೆಂಟ್ಸು ತುಂಬ ದಿವಸದಿಂದ ಕೇಳ್ತಾ ಇದ್ರು, ಸರ್ KPCL ಸಿಲೆಬಸ್ ಏನಿದೆ, ನಾವು ಏನು ಓದಬೇಕು ಅಂತ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಅದಾದಮೇಲೆ ನೆಕ್ಸ್ಟು ಹೌ ಟು ಸ್ಟಡಿ. ಸೊ ಆ ಸಿಲೆಬಸ್ ಗೊತ್ತಾದ್ಮೇಲೆ ನಾವು ಯಾವ ಥರ ಸ್ಟಡಿ ಮಾಡ್ಬೋದು ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ನಾನು ಮಾಡ್ತಾ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ. ಫಸ್ಟು KPCL JE ಸಿಲೆಬಸ್ ಏನಿದೆ ಮತ್ತು ಸಬ್ಜೆಕ್ಟ್ಸ್ ಯಾವ್ಯಾವ್ದು ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ, ರೈಟ್? ಸೊ ನೋಡಿ, JE ಅಂದ ತಕ್ಷಣ ಸ್ವಲ್ಪ ಸಿಲೆಬಸ್ಸು AEಗಿಂತ ಚೇಂಜ್ ಇದ್ದೇ ಇರುತ್ತೆ. ಸೊ ಲೆವೆಲ್ ಆಫ್ ಕ್ವಶನಲ್ಲೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಗೊತ್ತಾಯ್ತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ JE ಸ್ವಲ್ಪ ಲೆವೆಲ್ ಈಸಿ ಇರ್ಬೋದು, ಆಯಿತಾ? ಯಾವಾಗಲೂ ಸ್ವಲ್ಪ ಈಸಿ ಇದ್ದೇ ಇರುತ್ತೆ. ಬಿಕಾಸ್ ಈ ಒಂದು KPCL ಎಕ್ಸಾಮು ಬರೀ 100 ಮಾರ್ಕ್ಸ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ರೈಟ್? ಸೊ ಪೇಪರ್ ಪ್ಯಾಟ್ರನ್ ಬಂದುಬಿಟ್ಟು, ರೈಟ್, ನಾನು ಹೇಳ್ತೀನಿ ನೋಡಿ, ಇಲ್ಲಿ ಒಂದು ನಿಮಿಷ. ಸೊ ಪೇಪರ್ ಇದ್ರದ್ದು ಪ್ಯಾಟ್ರನ್ ಬಂದುಬಿಟ್ಟು, ಎಕ್ಸಾಮ್ ಪ್ಯಾಟ್ರನ್ ಬಂದುಬಿಟ್ಟು ಸಿಂಪಲ್ ಆಗಿದೆ. 100 ಮಾರ್ಕ್ಸು ಏನಂತಂದರೆ ಎಕ್ಸಾಮ್ ಇದೆ, 100 ಮಾರ್ಕ್ಸು. ಸೊ ಈ 100 ಮಾರ್ಕ್ಸಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದಷ್ಟೇ ಏನಂತಂದರೆ ನೀವು ಓದಬೇಕಾಗಿರೋದು ಬರೀ ಟೆಕ್ನಿಕಲ್ ಓದಬೇಕಷ್ಟೇ, ಆಯಿತಾ? ಸೊ ಯಾವುದೇ ಥರದ್ದು GK ಇಲ್ಲಿ ಇಲ್ಲ. ಸೊ ನಾನಿದು ಎಲ್ಲಿಂದ ಹೇಳ್ತಾ ಇರೋದು ಅಂದರೆ 2017ರಲ್ಲಿ ಏನು ನೋಟಿಫಿಕೇಶನ್ ಬಂದಿದೆಯಲ್ಲ ಅದರ ಪ್ರಕಾರನೇ ನಾನು ಅದನ್ನೇ ಫೈನಲ್ ಅಂತ ತಿಳ್ಕೊಂಡು ನಡೀತಾ ಇದ್ದೀನಿ. ಸೊ ಅದರ ಪ್ರಕಾರ ನೋಡಿದ್ರೆ ಟೆಕ್ನಿಕಲ್ ಪೇಪರ್ ಇದೆ, 100 ಮಾರ್ಕ್ಸ್ ಇಂದಿದೆ. ಓಕೆ, ಇದು AE ಇರಲಿ JE ಇರಲಿ. ಸೊ JEನ ಸಿಲೆಬಸಲ್ಲಿ ನೋಡಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟು. ಸೊ JEಯಲ್ಲಿ ಎಸ್ಟಿಮೇಟಿಂಗ್, ಕಾಸ್ಟಿಂಗ್, ಸ್ಪೆಸಿಫಿಕೇಶನ್ ಫಸ್ಟ್ ಸಬ್ಜೆಕ್ಟ್, ಇದು ಇಂಪಾರ್ಟೆಂಟ್ ಇದೆ. ಈಗ ಇದು ಸಿಲೆಬಸ್ ನಾನು ಎಲ್ಲಿಂದ ತೊಗೊಂಡಿದ್ದೀನಿ ಈ ಸಬ್ಜೆಕ್ಟ್ಸ್ ಅಂತಂದರೆ ಆ್ಯಸ್ ಪರ್ ಮೈ ನಾಲೆಜ್, ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಇವೆಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ನೀವು ಸಿಲೆಬಸ್ ಯಾವಾಗ ಬಿಡ್ತಾರೆ ಅಂತ ಕೂತ್ಕೊಂಡ್ಬಿಟ್ರೆ ಅವ್ರು ಸಿಲೆಬಸ್ಸು ಬಿಡೋದಿಲ್ಲ, ಡೈರೆಕ್ಟಾಗಿ ಹಾಲ್ ಟಿಕೆಟ್ ಬಿಡ್ತಾರೆ. ಆವಾಗ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಈ ಸಬ್ಜೆಕ್ಟ್ಸ್ನ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಸ್ಟಡಿ ಸ್ಟಾರ್ಟ್ ಮಾಡೋಣ. ಫಸ್ಟು ಎಸ್ಟಿಮೇಟಿಂಗ್, ಕಾಸ್ಟಿಂಗ್ ಇದೆ, ಅದಾದಮೇಲೆ ಸರ್ವೇಯಿಂಗ್ ಇದೆ, ಅದಾದಮೇಲೆ MOC ಸಬ್ಜೆಕ್ಟ್ ಇದೆ, ಅದಾದಮೇಲೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ, RCC ಸಬ್ಜೆಕ್ಟು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓದಬೇಕಾಗುತ್ತೆ, ಇರಿಗೇಷನ್ ಇಂಜಿನಿಯರಿಂಗ್, ಕಾಂಕ್ರೀಟ್ ಟೆಕ್ನಾಲಜಿ, ಹೈವೇ ಇಂಜಿನಿಯರಿಂಗ್, ಡಿಸೈನ್ ಆಫ್ ಸ್ಟೀಲ್ ಆ್ಯಂಡ್ ಮೆಸನರಿ ಸ್ಟ್ರಕ್ಚರ್ ಓದಬೇಕು, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಇವಿಷ್ಟು ಸಬ್ಜೆಕ್ಟ್ ಏನಿದೆ ಅಂತಂದರೆ ಇದು JE ಪಾಯಿಂಟ್ ಆಫ್ ವ್ಯೂವಿಂದ ನೀವು ಇಷ್ಟು ಸಬ್ಜೆಕ್ಟ್ ಓದಬೇಕು, ಗೊತ್ತಾಯ್ತಾ? JE ಪಾಯಿಂಟ್ ಆಫ್ ವ್ಯೂವಿಂದ. ಸೊ ಈಗ ಎಸ್ಟಿಮೇಟಿಂಗ್, ಕಾಸ್ಟಿಂಗ್ ಎಲ್ಲಿ ಓದಬೇಕು, ಸರ್ವೇಯಿಂಗ್ ಎಲ್ಲಿ ಓದಬೇಕು, MOC, SWAM, RCC ಇವೆಲ್ಲದರದ್ದು ಕ್ಲಾಸು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ ಆಲ್ರೆಡಿ ಸ್ಪೆಸಿಫಿಕ್ ಆಗಿ ಮಾಡಿ ಇಟ್ಟಿದ್ದೀನಿ ನಾನು. ನೀವು ಆರಾಮಾಗಿ ಅದನ್ನು ನೋಡ್ಬೋದು. MCQನೂ ನಾನು ಆಲ್ರೆಡಿ ಮಾಡಿದ್ದೀನಿ, ರೈಟ್? ಸೊ ಇದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಸೊ ಈ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ನ ನಾನು ಮೆನ್ಷನ್ ಮಾಡಿದ ತಕ್ಷಣ ನೀವು ಸ್ಟಡಿನ ಸ್ಟಾರ್ಟ್ ಮಾಡಿ ದಯವಿಟ್ಟು. ಬಿಕಾಸ್ ವಿಡಿಯೋನ ರೆಫರ್ ಮಾಡಿಬಿಟ್ಟು ವಿತೌಟ್ ನೋಟ್ಸ್ ಮಾಡ್ದೇನೆ ಅಥವಾ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಿಪೇರ್ ಆಗ್ಬೋದು, ಗೊತ್ತಾಯ್ತಾ? ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು KPCL AE ನೋಡಿ, AEಯಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತೆ ಅಂದರೆ ಆಲ್ಮೋಸ್ಟ್ ಆಲ್ JE ಸಬ್ಜೆಕ್ಟಲ್ಲಿ ಅದನ್ನು ಬರುತ್ತೆ, ಪ್ಲಸ್ ಬೇರೆ ಸಬ್ಜೆಕ್ಟ್ಸು ಆ್ಯಡ್ ಆಗುತ್ತೆ. ಇಲ್ಲಿ ಎಸ್ಟಿಮೇಟಿಂಗ್ ಇದೆ, ಸರ್ವೆ, MOC, SWAM, RCC ಇದೆ, ಗೊತ್ತಾಯ್ತಾ? ಆಮೇಲೆ ಫ್ಲೂಯಿಡ್ ಮೆಕ್ಯಾನಿಕ್ಸು, ಇರಿಗೇಷನ್ ಇಂಜಿನಿಯರಿಂಗ್ ಆ್ಯಂಡ್ ಹೈಡ್ರಾಲಿಕ್ ಸ್ಟ್ರಕ್ಚರ್, ಕಾಂಕ್ರೀಟ್ ಟೆಕ್ನಾಲಜಿ ಇದೆ, ರೈಟ್? ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಹೈವೇನ ಓದಬೇಕು, ಏರ್ಪೋರ್ಟು, ರೈಲ್ವೆ, ಟನಲ್ಲು, ಡಾಕು, ಹಾರ್ಬರು. ಸೊ ಇವೆಲ್ಲ ಸಬ್ಜೆಕ್ಟ್ಸನ್ನು ಸ್ವಲ್ಪ ನಾಲೆಜ್ ಅದು ಇರಲೇಬೇಕು ನಿಮಗೆ, ಆಯಿತಾ? ಆಮೇಲೆ ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಇದೆ, ಕಂಪ್ಲೀಟು ಏನಂತಂದರೆ ಕಂಪ್ರೆಷನ್ ಮೆಂಬರು, ಟೆನ್ಷನ್ ಮೆಂಬರು, ಆಯಿತಾ? ಪ್ಲೇಟ್ ಗರ್ಡರು, ಅದ್ರ ಬಗ್ಗೆ ನಿಮಗೆ ಏನಂತಾರೆ ಡಿಸೈನ್ ಸ್ಟೆಪ್ಸು ಗೊತ್ತಿರಬೇಕು. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಓಕೆ? ಸೊ ಎನ್ವೈರ್ಮೆಂಟಲಲ್ಲಿ ನಿಮಗೆಲ್ಲ ಗೊತ್ತಿದೆ ಏನೇನು ಓದಬೇಕು ಏನೇನು ಬಿಡು ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವೆಲ್ಲ ಸಬ್ಜೆಕ್ಟ್ಸು ಇಂಪಾರ್ಟೆಂಟ್ ಇದೆ. ಆಮೇಲೆ ನೆಕ್ಸ್ಟು ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, 13 ಸಬ್ಜೆಕ್ಟ್. 14th ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಇದೆ, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್. ನೋಡಿ, ಈ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗಲ್ಲಿ ಏನು ನಿಮಗೆಲ್ಲ ಗೊತ್ತಿದೆ ಏನೇನು ಓದಬೇಕು, ಕ್ಲಾಸಿಫಿಕೇಷನ್ಸು, ಆಯಿತಾ? ಡಿಫ್ರೆಂಟ್ ಡೆನ್ಸಿಟೀಸ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಪರ್ಮೆಬಿಲಿಟಿ ಅಂದ್ರೇನು, ಕಾಂಪ್ಯಾಕ್ಷನು, ಕನ್ಸಲ್ಟೇಷನು, ಶಿಯರ್ ಸ್ಟ್ರೆಂತು, ಆಯಿತಾ? ಆಮೇಲೆ ಸೆಟಲ್ಮೆಂಟು, ಇದ್ರ ಬಗ್ಗೆ ಎಲ್ಲ ನೀವೇನಂತಂದರೆ ಸ್ಟಡಿ ಮಾಡಬೇಕು. ಸೊ ದಿಸ್ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಮಸ್ಟ್ ರಿಮೆಂಬರ್ ದ ಫಾರ್ಮುಲಾಸ್. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು ಸ್ಟ್ರಕ್ಚರಲ್ ಅನಾಲಿಸಿಸ್, ಆಯಿತಾ? ಫ್ರೇಮ್ ಸ್ಟ್ರಕ್ಚರ್ನ ನಾವು ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡು, ಮೆಥಡ್ ಆಫ್ ಸೆಕ್ಷನ್, ಮೆಥಡ್ ಆಫ್ ಜಾಯಿಂಟು, ಇದರಿಂದ ಯಾವ ಥರ ಮಾಡ್ತೀವಿ, ಕೈನೆಮ್ಯಾಟಿಕ್, ಇಂಡಿಟರ್ಮಿನೆನ್ಸಿ, ಡಿಟರ್ಮಿನೆನ್ಸಿ,
ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಕ್ಲಾಸಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ನೋಡ್ಬೋದು. ನೆಕ್ಸ್ಟ್ PSC ಇದೆ, ರೈಟ್, ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ PSC. ಸೊ ಅದನ್ನು ನೀವು ಓದಬೇಕಾಗುತ್ತೆ. ಯಾರು AE ಓದಾರು. ಹೈಡ್ರೋಲಜಿ, ಎನ್ವೈರ್ಮೆಂಟಲ್ ಸ್ಟಡೀಸು, ಇವು 4 ರಿಂದ 5 ಸಬ್ಜೆಕ್ಟು ಜಾಸ್ತಿ ಇರುತ್ತೆ AE ಅವರಿಗೆ. ನೋಡಿ, ನಾನು ಹೇಳ್ತಾ ಇರೋದು ಏನಂತಂದರೆ, ಇಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಬಟ್ ಲೆವೆಲ್ ಆಫ್ ಕ್ವಶನ್ ಸ್ವಲ್ಪ ಚೇಂಜಸ್ ಆಗುತ್ತೆ. JEಗೆ ಲೆವೆಲ್ ಆಫ್ ಕ್ವಶನ್ ಸ್ವಲ್ಪ ಚೇಂಜ್ ಇರುತ್ತೆ, ಮತ್ತು AEಗೆ ಲೆವೆಲ್ ಆಫ್ ಕ್ವಶನ್ನು ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಏನು ಸಬ್ಜೆಕ್ಟ್ಸು. ಈಗ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ ಯಾವ್ಯಾವ ಕ್ಲಾಸ್ ಆಲ್ರೆಡಿ ನಾನು ಮಾಡಿದ್ದೀನಿ ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ದಟ್ ಆ ಪ್ಲೇಲಿಸ್ಟ್ನ ನಾನೇನಂತಾರೆ ಈ ಒಂದು ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿಂದನೂ ಸ್ಟಡಿ ಮಾಡ್ಬೋದು, ಆಯಿತಾ. ಸೊ ಬನ್ನಿ ಒಂದ್ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನಂತಂದರೆ ಯಾವ್ಯಾವುದು ವೀಡಿಯೋಸ್, ಯಾವ್ಯಾವ ಕ್ಲಾಸಸ್ ಆಲ್ರೆಡಿ ಅವೈಲೇಬಲ್ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೋಡೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇವಾಗ ಸಾಮ್ ಕ್ಲಾಸಸ್ ಅಂತ ಇದೆ, ಆಯಿತಾ. ನಾನು ಆಲ್ರೆಡಿ ನೋಡಿ ಎಷ್ಟು ಎಲ್ಲ ಕ್ಲಾಸಸ್ನ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. 19 ಕ್ಲಾಸ್ ಇದೆ. ಸ್ಲೋಪ್ ಡಿಫ್ಲೆಕ್ಷನ್ ಆಫ್ ದಿ ಬೀಮ್ಸು ಎಲ್ಲದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ SFD, BMD, ಆಯಿತಾ. ಸೊ ಡಿಫ್ರೆಂಟ್ ಎಲ್ಲ ಕ್ಲಾಸಸ್ಸು, ಪ್ರಾಬ್ಲಮ್ಸು, ಆಯಿತಾ. ಸೊ ಇವೆಲ್ಲದ್ರ ಬಗ್ಗೆ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಅದೇ ಥರ ಇದೆ. ಸರ್ವೇಯಿಂಗು ಕ್ಲಾಸ್ ಮಾಡಿದ್ದೀನಿ. 2 ಕ್ಲಾಸಲ್ಲಿ ನಿಮಗೆ ಮ್ಯಾರಥಾನ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೇಕಂದರೆ ಅದನ್ನು ಡೀಟೇಲಲ್ಲಿ ಇದೆ, ನೀವು ಓದ್ಕೋಬೋದು. ಸರ್ವೆ ಇದೆ. ಎಸ್ಟಿಮೇಟಿಂಗ್ ಕಾಸ್ಟ್ ನೀವು ಒಂದೇ ಒಂದು ವೀಡಿಯೋದಲ್ಲಿ ನೋಡಿ 2 ಅವರ್ 17 ಮಿನಿಟ್ಸಲ್ಲಿ ನಿಮ್ಮದು ಒಂದು ಎಸ್ಟಿಮೇಟಿಂಗ್ ಸಬ್ಜೆಕ್ಟೇ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ RCC ಮ್ಯಾರಥಾನ್ ಸೀರೀಸ್ ಇದೆ. 4 ಅವರಲ್ಲಿ ನೀವು RCC ಸಬ್ಜೆಕ್ಟೇ ಕಲಿಬೋದು ವಿದಿನ್ 4 ಅವರ್ಸ್, ಗೊತ್ತಾಯ್ತಾ. ಅದನ್ನು ನಾನು ಮಾಡಿ ಅಪ್ಡೇಟ್ ಮಾಡಿದ್ದೀನಿ, ನೀವು ಹೋಗಿ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ಓದ್ಬೋದು. ಆಮೇಲೆ ಎನ್ವೈರ್ಮೆಂಟಲ್ ಸ್ಟಡೀಸ್ ನೋಡಿ, ಒಂದೊಂದಾಗಿ ಕ್ಲಾಸಸ್ನ ಮಾಡಿದ್ದೀನಿ, ಆಯಿತಾ. 19 ವೀಡಿಯೋಸ್ ಇದೆ. ಡಿಫ್ರೆಂಟ್ ಟಾಪಿಕ್ಸ್ನ ತೊಗೊಂಡ್ಬಿಟ್ಟು ಈ ಎನ್ವೈರ್ಮೆಂಟಲ್ ಸ್ಟಡೀಸ್ ನಿಮಗೆ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಇದೆ. ಅದನ್ನು ನಿಮಗೆ ಎಲ್ಲ ಟಾಪಿಕ್ಸ್ನ ಒಂದೊಂದಾಗಿ ಕ್ಲಾಸ್ ತೊಗೊಂಡು ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಒಂದು 800 MCQ ಸೀರೀಸ್ ಅಂತ ನಾನು ಮಾಡಿದ್ದೀನಿ, ಆಯಿತಾ. RWCE ಎಕ್ಸಾಮ್ ಇದ್ದಾಗ 800 MCQ ಸೀರೀಸ್ ಅಂದರೆ ಒಂದೊಂದು ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, 50 ಕ್ವಶನ್ಸ್, 60 ಕ್ವಶನ್ಸ್, 70 ಕ್ವಶನ್ಸ್ ಅಂತ ನೋಡಿ ಬೇರೆ ಸಬ್ಜೆಕ್ಟ್ದು ಎಲ್ಲ ಮಾಡಿದ್ದೀನಿ. 14 ಸಬ್ಜೆಕ್ಟ್ದು ಆಲ್ರೆಡಿ ಮಾಡಿಟ್ಟಿದ್ದೀನಿ. ನೀವು ಬೇಕಾದರೆ ಅದನ್ನು ಇಲ್ಲಿ ರೆಫರ್ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ. ಸೊ ಐ ಹೋಪ್ ನಿಮಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್. ಸೊ ಇದಿಷ್ಟು ಬಂದು ಬೇರೆದು ಇದೆ. MCQ ನಾನು ಮಾಡಿದ್ದೀನಿ. ಸ್ಟ್ರಕ್ಚರಲ್ ಅನಾಲಿಸಿಸ್ ಕ್ಲಾಸಸ್ಸು ಮಾಡಿದ್ದೀನಿ, ಆಯಿತಾ. ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ಯು ಕ್ಯಾನ್ ವಾಚ್ ಆನ್ ಯೂಟ್ಯೂಬ್ ಚಾನಲ್ ನಮ್ಮದು, ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ, ರೈಟ್. ಸೊ ಈಗ ನಾವು ನೋಡೋಣ ಯಾವ ಥರ ಈ ಸಬ್ಜೆಕ್ಟ್ಸನ್ನು ನಾವು ಸ್ಟಡಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಸೊ ಇವಾಗ ಹೌ ಟು ಪ್ರಿಪೇರ್ ಫಾರ್ KPCL AE JE ನಾವು, ಯಾಕೆಂದರೆ ನಮಗೆ ಎಕ್ಸಾಮ್ ಡೇಟ್ ಆಲ್ರೆಡಿ ಗೊತ್ತಾಗಿದೆ. ಎಷ್ಟನೇ ಡೇಟು 18/2/2023 ಇದೆ. ಇವತ್ತು ಡೇಟ್ ಏನಿದೆ, ಇವತ್ತು ಡೇಟ್ ಬಂದುಬಿಟ್ಟು 28 ಇದೆ, ಆಯಿತಾ. 28ರಿಂದ 28 ಎಷ್ಟಾಯ್ತು ಹೇಳಿ, 30 ದಿವಸ ಆಯಿತು, ಜನವರಿ, ಆಯಿತಾ. 28 ಆಮೇಲೆ ಮೇಲಿದೆ 18, ಅದೊಂದು 2, 20. ಸೊ ಟೋಟಲ್ ನಿಮ್ಮ ಹತ್ರ ಇರೋದು ಇವಾಗ ಎಷ್ಟಂತಂದರೆ 30 + 28, 58 ಡೇಸ್ ಇದೆ ನಿಮ್ಮ ಹತ್ರ, ರೈಟ್. ಯು ಹ್ಯಾವ್ 58 ಡೇಸ್ ಇದೆ ನಿಮ್ಮ ಹತ್ರ ಪ್ರಿಪೇರ್ ಆಗೋಕ್ಕೆ. ಸೊ ಇಟ್ ಈಸ್ ವೆರಿ ಸಫಿಷಿಯಂಟ್ ಟೈಮ್ ಟು ಪ್ರಿಪೇರ್ ಓನ್ಲಿ ಫಾರ್ ಏನಂತಂದರೆ ಟೆಕ್ನಿಕಲ್. ನೋಡಿ ಇಲ್ಲಿ ಟೆಕ್ನಿಕಲ್ ಅಷ್ಟೇ ಅಂತ ಕೊಟ್ಟಿದ್ದಾರೆ. ಸೊ ಮುಂದೆ ಏನಾದರೂ ಚೇಂಜಸ್ ಮಾಡಿದ್ರೆ ಅದನ್ನು ಹೇಳ್ಕೊಡ್ತೀನಿ. ಪ್ರೆಸೆಂಟ್ ಅಂತೂ ಟೆಕ್ನಿಕಲ್ ಅಷ್ಟೇ ಇದೆ, ನೀವು ಪ್ರಿಪೇರ್ ಆಗ್ಬೋದು. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಸ್ಟಡಿ ದ ಸಬ್ಜೆಕ್ಟ್ ಫಸ್ಟ್. ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಫಸ್ಟ್ ನೀವು ಸಬ್ಜೆಕ್ಟ್ನ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಸೊ ಅದರಲ್ಲಿ ಏನು ಓದಬೇಕು ಏನಿಲ್ಲ ಅದಕ್ಕೆ ತುಂಬ ಸಿಂಪಲ್ ಇದೆ, ರೈಟ್. ಇಂಪಾರ್ಟೆಂಟ್ ಏನಿರುತ್ತೆ ಎಲ್ಲನೂ ಓದಬೇಕಾಗುತ್ತೆ. ನೀವು ಸ್ಟಡಿ ದ ಸಬ್ಜೆಕ್ಟ್ ಫಸ್ಟು. ಯಾವ್ಯಾವ ನಾನು ಸಬ್ಜೆಕ್ಟ್ ತೋರಿಸಿದ್ದೀನಿ ನೋಡಿ, ಇವೆಲ್ಲ ಸಬ್ಜೆಕ್ಟ್ಸ್ ಏನಿದೆ ಇದ್ರ ಬಗ್ಗೆ ನೀವು ಓದಲೇಬೇಕು, ಗೊತ್ತಾಯ್ತಾ. ಇವೆಲ್ಲದ್ರದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಓದಲೇಬೇಕಾಗುತ್ತೆ, ರೈಟ್. ಅದಾದಮೇಲೆ ಏನು ಮಾಡಬೇಕು ಗೊತ್ತಾ, ಈಗ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರೋದು KEA, ಆಯಿತಾ. ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರೋದು ಯಾರು ಅಂತಂದರೆ KEA. ಸೊ KEAದು ಪ್ಯಾಟ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ, ರೈಟ್. ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪ್ಯಾಟರ್ನ್ ಆಫ್ KEA ಅಂತ ಹೇಳ್ತಾ ಇರೋದು, ರೈಟ್. ಸೊ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆ ಅಂದರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಒಂದು ಸಬ್ಜೆಕ್ಟಿಂದ ಯಾವ ಥರ ಕ್ವಶನ್ ಬರೋದಿದೆ ಅಂತ ನನಗೆ ಅರ್ಥ ಆಗುತ್ತೆ, ಗೊತ್ತಾಯ್ತಾ. ಸೊ ಅದನ್ನು ನೋಡಿಬಿಟ್ಟು ನಾವು ಪ್ರಿಪೇರ್ ಆಗಬೇಕು, ನೀವೆಲ್ಲರೂ ಪ್ರಿಪೇರ್ ಆಗಿ, ರೈಟ್. ಆಮೇಲೆ ಇದನ್ನು ಸಬ್ಜೆಕ್ಟ್ ಅರ್ಥ ಆದಮೇಲೆ ಸಾಲ್ವ್
more MCQ questions from GATE, SSC, JEE, IAS. ನೋಡಿ ಗೇಟ್ದಂತೂ ನಾನು ಮಾಡಿಸಿದ್ದೀನಿ, SSC JEEದು ಮಾಡಿಸಿದ್ದೀನಿ, IASದು ನಾನು ಸ್ವಲ್ಪ ಕ್ವಶನ್ಸ್ ಈಸಿ ಕ್ವಶನ್ಸ್ ಮಾಡಿಸಿದ್ದೀನಿ. ಅದರ್ ಸ್ಟೇಟ್ JEE ಕ್ವಶನ್ಸ್ನ ನೀವು ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಇದರಿಂದ ಏನಾಗುತ್ತೆ ಅಂದರೆ ದ ವೇ ಆಫ್ ಅಪ್ರೋಚಿಂಗ್ ಟು ದ ಎಕ್ಸಾಮ್ ಚೇಂಜ್ ಆಗುತ್ತೆ, ರೈಟ್? ಸೊ ಅದನ್ನು ನೀವು ಮಾಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಇವು 3 ಕೆಲಸ ಫಸ್ಟ್ ಮಾಡಬೇಕು. ನೆಕ್ಸ್ಟ್ ಏನಂದರೆ 2 ಸಬ್ಜೆಕ್ಟ್ನ ತೊಗೊಳ್ಬೇಕು ಡೈಲಿ ಸ್ಟಡಿ ಡೈಲಿ 2 ಸಬ್ಜೆಕ್ಟ್ ಇನ್ ಡಿಫ್ರೆಂಟ್ ಟೈಮ್ ಝೋನ್. ಅಂದರೆ ಬೆಳಿಗ್ಗೆ ಒಂದು ಸಬ್ಜೆಕ್ಟ್ ಓದಿದ್ರೆ ಮಧ್ಯಾಹ್ನ ಬೇರೆದು ಓದಬೇಕು, ಅಥವಾ ಬೆಳಿಗ್ಗೆ ಓದಿದ್ರೆ ಈವ್ನಿಂಗಲ್ಲಿ ಬೇರೆ ಸಬ್ಜೆಕ್ಟ್ ಓದಿ. ಸೊ ಅಟ್ಲೀಸ್ಟ್ 2 ಸಬ್ಜೆಕ್ಟ್ಸ್ನ ಡೈಲಿ 2 hours ಅದು ಓದೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸಾಲ್ವ್ ದ ಕ್ವಶನ್ಸ್ ಆಫ್ ದ ಸೇಮ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು ಓದ ತಕ್ಷಣ ಸೇಮ್ ಸಬ್ಜೆಕ್ಟ್ದು ಏನು ಮಾಡಬೇಕು ಅಂತಂದರೆ ನೀವು MCQ ಕ್ವಶನ್ಸು ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಈ 4 ಇಂಪಾರ್ಟೆಂಟ್ ಪಾಯಿಂಟ್ನ ಅಥವಾ ಈ 4 ಸ್ಟೆಪ್ಸ್ನ, ಈ 4 ಪಾಯಿಂಟ್ನ ನೀವು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಚೆನ್ನಾಗಿ ಒಂದು ಕಾಂಪಿಟೇಷನ್ಗೆ ಕೊಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ, ನೆಗೆಟಿವ್ ಇದ್ದೇ ಇರುತ್ತೆ, ಮತ್ತು ಬರೀ ಟೆಕ್ನಿಕಲ್ ಇದೆ. ಗೊತ್ತಾಯ್ತಾ? ಸೊ ಅದಕ್ಕೆ ಏನು ಅಂತಂದರೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ. ಮತ್ತು ಹೊಸರಿಗೆ ಯಾರಿಗೂ ಅಪ್ಲೈ ಮಾಡೋಕ್ಕೆ ಇವರು ಚಾನ್ಸ್ ಕೊಡ್ತಾ ಇಲ್ಲ. ಹಳೆಯರು ಯಾರು ಅಪ್ಲೈ ಮಾಡಿದರೆ ಅವರಷ್ಟೇ ಬರೆಯೋದಿದೆ. ಸೊ ಯು ಹ್ಯಾವ್ ಎ ವೆರಿ ವೆರಿ ಗುಡ್ ಚಾನ್ಸ್. ಗೊತ್ತಾಯ್ತಾ? 18/2/2023ಕ್ಕೆ ಡೇಟ್ ಎಕ್ಸಾಮ್ ಇದೆ, ರೈಟ್? ಐ ಹೋಪ್ ಯು ಗಾಟ್ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಅಬೌಟ್ ಹೌ ಟು ಪ್ರಿಪೇರ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಸಬ್ಜೆಕ್ಟ್ ಫಾರ್ AE ಆ್ಯಸ್ ವೆಲ್ ಆಸ್ JEE. ಗೊತ್ತಾಯ್ತಾ? ಸೊ ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ, ರೈಟ್? ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.